ವೀಕ್ಷಕರೇ, ಇದು ಹಾವೇರಿ ಜಿಲ್ಲೆಯ ಹೊನ್ನತ್ತಿಗೆ ಹೋಗುವ ಮಾರ್ಗದಲ್ಲಿ ಚಂದಾಪುರದ ಬಳಿ ಇರ್ತಕ್ಕಂಥ ಒಬ್ಬರು ಪಾಪ ರೈತರ ಜಮೀನು. ನಿಜ ಹೇಳ್ಬೇಕಂದ್ರೆ ಮುಂಗಾರಿನ ಒಂದು ನಿರೀಕ್ಷೆಯಲ್ಲಿ, ಮುಂಗಾರು ಮಳೆಯ ಒಂದು ನಿರೀಕ್ಷೆಯಲ್ಲಿ ಮೆಕ್ಕೆಜೋಳವನ್ನು ಬಿತ್ತಿರ್ತಾರೆ. ಬಟ್ ಇವತ್ತು ನೀವು ನೋಡ್ಬೋದು, ಈ ಮೆಕ್ಕೆಜೋಳ ಹುಟ್ಟುವಾಗ ಆಗಾಗೆ ಸ್ವಲ್ಪ ಮಳೆ ಬಂತು. ಮಳೆ ಬಂದ ಕಾರಣ ಇವತ್ತು ಇಷ್ಟೆತ್ರ ಬೆಳೆದಾಗ ಇವಾಗ ನೋಡ್ರಿ, ಈಗ ಮಳೆ ಕೈ ಕೊಟ್ಟಿದೆ. ಈಗ ಮುಂಗಾರು ಮಳೆ ಕೈ ಕೊಟ್ಟ ಪರಿಣಾಮ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಮೆಕ್ಕೆಜೋಳ ಬೆಳೆದ ರೈತರ ಪರಿಸ್ಥಿತಿ ಯಾವ ಇದಕ್ಕೆ ಬಂದಿದೆ ಅಂತಂದರೆ, ಇಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ನಿಜಕ್ಕೂ ಸಾಯ್ತಾ ಇರೋದು ರೈತನೇ ಹೊರತು ಬೇರೆ ಯಾರಲ್ಲ ಅಂತಂದು ಹೇಳ್ಬೋದು. ಯಾಕಂತಂದರೆ ಉತ್ತಮವಾಗಿ ಬೆಳೆ ಬಂದಾಗ ಬೆಂಬಲ ಬೆಲೆ ಇರೋಲ್ಲ, ಆಮೇಲೆ ಸರಿಯಾದ ಒಂದು ನಿಖರವಾದಂಥ ಬೆಲೆ ಕೊಡಲ್ಲ. ಸರ್ಕಾರದವರು ಸಹಿತ ರೈತರನ್ನು ಭಾಳ ಶೋಷಣೆಗೊಳಪಡ್ತಾರಂದರೆ ತಪ್ಪಾಗಲಾರ್ದು. ನಿಜಕ್ಕೂ ನೋಡ್ರಿ, ಇವತ್ತು ಪಾಪ ಯಾವ ರೀತಿ ಒಣಗ್ತಾ ಇದೆ. ಇವರು ಮಳೆಯನ್ನೇ ನಂಬಿ, ಮೇಲ್ ಜಮೀನಿದು ಮಳೆಯನ್ನೇ ಅವಲಂಬನೆಯಾಗಿ ಈ ಥರ ಬಿತ್ತಿರ್ತಾರೆ. ಬಿತ್ತಿ ಇಷ್ಟು ಎತ್ತರ ಬಂದಿನ ಮೇಲೆ ಈಗೆಲ್ಲ ಫುಲ್ ಒಣಗಿದೆ. ಇದು ಇನ್ನೊಂದು ವಾರದಲ್ಲಿ ಇದು ಏನು ಇರಲ್ಲ ಅಂತ ಅನ್ನಿಸ್ಬೋದು. ಯಾಕಂದರೆ ಇದು ಆಲೆ ಪೂರ್ತಿ ಒಣಗಾಕತ್ತಿದೆ. ಹಿಂಗಿದ್ದಾಗ ರೈತರ ಪರಿಸ್ಥಿತಿ ಎಲ್ಲಿಗೆ ಬರುತ್ತಂತಂದರೆ, ಪಾಪ ಸಾಲ ಸೂಲ ಮಾಡಿ ಇಷ್ಟೆಲ್ಲ ಬೆಳೆದಿರ್ತಾರೆ. ಅಟ್ಲೀಸ್ಟ್ ಆ ಸಾಲ ಮಾಡಿ ಮಾಡಿದಂಥ ದುಡ್ಡನ್ನು ಸಹಿತ ತೊಗೊಳಕ್ಕೆ ಆಗಲ್ಲ. ಮತ್ತು ಇವರಿಗೆ ಇನ್ನೂ ಬೇರೆ ಸಾಲ ಹಾಕಂತ ಹೋಗ್ತೈತೆ ಹೊರತು ಪಾಪ ಇವರಿಗೆ ಆ ಸಾಲ ತೀರ್ಸೋಕ್ಕಾಗಿಯೇ ಜೀವನ ಪರ್ಯಂತ ಅನ್ನದಾತರು ಇವತ್ತು ದುಡಿಯುವಂಥ ಪರಿಸ್ಥಿತಿ ಬಂದಿದೆ. ಅವರ ಮಕ್ಕಳು, ಅವರ ಕುಟುಂಬ ಯಾವ ರೀತಿ ಒಂದು ನಿರ್ವಹಣೆ ಮಾಡಬೇಕು ಎಂಬುದು ಅವರಿಗೆ ದಿಕ್ಕು ತೋರಿಸಿದಂಥ ಪರಿಸ್ಥಿತಿ ಬರ್ತೈತಿ. ಇದನ್ನೆಲ್ಲ ಅರ್ಥಕೊಂಡು ಈಗಾದರೂ ಸರ್ಕಾರ ಕೂಡಲೇ ಇದನ್ನು ಬರಗಾಲ ಅಂತಂದು ಘೋಷಿಸಬೇಕು. ಸಾಲ ಮಾಡಿ ಬೆಳೆದಿರ್ತಕ್ಕಂಥ ಆ ಸಾಲವನ್ನು ತೀರಿಸ್ಕೊಳ್ಳೋಕ್ಕಾದ್ರೂ ಸಹಿತ ಒಂದು ಅವರಿಗೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಸರ್ಕಾರ. ಇದು ರಾಜ್ಯ ಸರ್ಕಾರ ಅಂತಂದು ಅಷ್ಟೇ ಹೇಳ್ತಾ ಇಲ್ಲ, ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರದವರು ಸೇರಿಕೊಂಡು ಈ ಒಂದು ಅನ್ನದಾತರಿಗೆ ಆಶ್ರಯ ಆಗಬೇಕು ಎಂಬುದು ನಮ್ಮ ಆಶಯ. ಧನ್ಯವಾದಗಳು.